ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ, ನೀವ್ಯಾಕೆ ಕೆಲಸ ಎಲ್ಲ ಮಾಡ್ತಿದ್ದೀರಾ? ನೀವು ಕುಂತ್ಕೊಳ್ಳಿ, ನಾನು ಮಾಡ್ತೀನಿ. ಅಯ್ಯ, ನೀನು ಕೂತ್ಕೊಳ್ಳವ, ನಾನು ಕೆಲಸ ಮಾಡ್ತೀನಿ. ನಾನಿರೋದೇ ಕೆಲಸ ಮಾಡೋಕ್ಕಲ್ವಾ? ಈ ವಯಸ್ಸಿನಾಗೆ ನೀವು ಆರಾಮಾಗಿರ್ಬೇಕು. ನೀವು ಕುಂತ್ಕೊಳ್ಳಿ, ನಾನು ಮಾಡ್ತೀನಿ. ಅಯ್ಯೋ, ಕೆಲಸ ಮಾಡೋಕ್ಕೆ ವಯಸ್ಸೇನು ಬಂತು? ನಾನು ಮಾಡಿದ ಪಾಪನ ನಾನು ಕಳ್ಕೋಬೇಕಲ್ವಾ? ಅದಕ್ಕೆ ತಾನೇ ನಾನು ನಿಮ್ಮನೆ ಕೆಲಸಕ್ಕೆ ಸೇರಿರೋದು. ಹಾಂ, ಇನ್ಮೇಲೆ ಈ ಮನೇಲಿ ಯಾವ ಕೆಲಸನೂ ಮಾಡಬಾರ್ದು. ಅಡುಗೆ ಮನೆ ಕೆಲಸ ಅಷ್ಟೇ ಅಲ್ಲ, ಬಾಗಿಲಿಗೆ ನೀರು ಹಾಕೋದು, ಗುಡಿಸೋದು, ಒರೆಸೋದು, ಪಾತ್ರೆ ಬೆಳಗೋದು, ಬಟ್ಟೆ ಒಗೆಯೋದು ಎಲ್ಲ ನಂದೆಯ. ಹಾಂ, ನನ್ನ ಮಾತು ಸ್ವಲ್ಪ ಹೊರಟು, ನೀವು ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ? ಅದು ಅಂಬಿ ವಯಸ್ಸಿಗೆ ಬಂದು ಹುಡುಗಿ ಅಲ್ವಾ? ಈ ಪುಂಡ್ರ ಕಣ್ಣು ನಮ್ಮನೆ ಮೇಲೆ ಇತ್ತು. ನಾನು ಯಾವಾಗ ಹಿಂಗೆ ಜೋರಾದ್ನೋ ಒಬ್ಬರು ನಮ್ಮನೆ ಕಡೆ ತಿರುಗಿ ನೋಡ್ತಿಲ್ಲ. ನಾನು ಕಳ್ತನ ಮಾಡ್ತಿದ್ದೆ. ಯಾಕೆ ಗೊತ್ತಾ? ನಾನು ಹಿಂಗೆ ಓದಿಲ್ವಲ್ಲ, ಎಲ್ಲೂ ಕೆಲಸ ಸಿಕ್ಕಿರಲಿಲ್ಲ. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಯಾವುದು ಸುಲಭವಾದ ಕೆಲಸ ಅಂತ. ಕಳ್ತನನೇ ಅನಿಸ್ತು. ಅದಕ್ಕೆ ಕಳ್ತನ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಅಂಬಿನೂ ಒಳ್ಳೆ ಕೆಲಸನೂ ಮಾಡೋಳೆ, ಒಂದು ಎರಡು ಹಂಗೆ ಕಳ್ತನೂ ಮಾಡೋಳೆ. ಆದರೆ ಮಗಿನ ಕಳ್ಕೊಂಬಿಟ್ಟೆ ಕಣವ. ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ಹೇಳು ಅಲ್ವಾ? ಅಜ್ಜಿ, ನೀವಿವಾಗ ಬೇಜಾರು ಮಾಡ್ಕೋಬೇಡಿ. ಏನೋ ಕೆಟ್ಟಗಳಿಗೆ ನಡೆದೋಯ್ತು, ಈಗ ಅದನ್ನೆಲ್ಲ ಮರ್ತು ಬಿಡಿ. ಮರ್ತ್ಬಿಡ್ತೀನಿ ಕಣವ. ನಾನು ಕಳ್ತನ ಮಾಡ್ತಿದ್ನಲ್ಲ, ಎಲ್ಲರೂ ನನಗೆ ಡೀಲ್ ರಾಣಿ ಅಂತಿದ್ರು. ನಾನು ಕಳ್ತನ ಮಾಡ್ತಿದ್ದಿದ್ದು ನನ್ನ ಮಗನಿಗೋಸ್ಕರನೇ. ಗೊತ್ತಾ, ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು, ಅವ್ನು ಸಂತೋಷವಾಗಿರ್ಬೇಕು ಅಂತ. ನಮ್ಮ ಅಂಬೆ ಮಾತು ತುಂಬ ಹೊರಟು, ಮುನ್ಸು ಹೂವಿನ ಥರ. ಅಯ್ಯೋ, ಎಲ್ರಿಗೂ ಸಹಾಯ ಮಾಡೋಳು ಅವಳು ಅಂತ ನಾನು ತಿಂದ್ಬಿಟ್ಬಿಟ್ಟು ಹೊಟ್ಟೊಂದು ಕಣವ ಅವಳು. ನನ್ನ ಮನ್ಸ್ಗೂ ನೋವು ಮಾಡಿಬಿಟ್ಲು, ನನ್ನ ಮನ್ಸ್ಗೂ ನೋವು ಮಾಡಿಬಿಟ್ಲು ಕಣವ. ಅಜ್ಜಿ, ಇಲ್ಲ ಕಣವ, ಈಗ ನಾನು ಅಳತಿಲ್ಲ. ನೀನಿದ್ಯಾ ಅಲ್ಲ, ನೀನು ನೋಡ್ಕೊಂಡು ಸಂತೋಷವಾಗಿರ್ತೀನಿ. ಈ ಕೋಪ, ದ್ವೇಷ ನನ್ನ ಬಿಟ್ಬಿಟ್ಟಿದ್ದೀನಿ ಕಣವ. ಯಾರಿಗೋಸ್ಕರ ಮಾಡ್ಬೇಕು ಅದನ್ನೆಲ್ಲ ಇಲ್ಲ. ಇನ್ಮೇಲೆ ಏನಿದ್ರು ನಿನ್ನ ಸಂತೋಷ, ನಿನ್ನ ನಗು ನೋಡ್ಕೊಂಡು ಒಂದು ದಿವಸ ಕಣ್ಣು ಮುಚ್ಚಿಬಿಡ್ತೀನಿ. ಬಿಡು ಅಜ್ಜಿ, ಬಿಡ್ತು ಅನ್ನಿ. ಅದ್ಯಾಕೆ ಸಹಾಯ ಮಾತಾಡ್ತೀರಾ? ನೀವು ಕೊನೆವರೆಗೂ ಖುಷಿಯಾಗಿ ನಗ್ತಾ ಚೆಂದಾಗಿದ್ರೆ ನಂಗೆ ಆಟೆ ಸಾಕು. ಏನಲ್ಲವ, ನೋಡ್ಕೊಂಡು ನಾನೊಬ್ಳು ಮಾತಾಡ್ತಾನೆ ನಿಂತ್ಕೊಂಡ್ಬಿಟ್ಟೆ. ನೀನು ಹೋಗಿ ಕೂತ್ಕೊ. ಸಬ್ಸಿಗೆ ಸೊಪ್ಪು ತಂದೈತೆ, ಬಸ್ಸಾರು ಮಾಡ್ತೀನಿ. ಬಸ್ಸಾರು ಮುದ್ದೆ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಮ್ಮ ಮಮ್ಮಿಗೂ ಇಷ್ಟ ಬಸ್ಸಾರು ಅಂದ್ರೆ ಸಾಕು. ಓ, ಜಲ್ದಿ ಬಂದ್ಬಿಡೋಣ ಊಟಕ್ಕೆ. ನೀನು ಹೋಗಿ ಕೂತ್ಕೊ, ಹೋಗಿ ಕೂತ್ಕೊ. ನಿಧಾನಕ್ಕೆ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇದೆ ಅಲ್ವಾ? ಏಯ್, ನೋಡ್ತಾ ಇರು ಹೆಂಗ್ ಬಲಿ ಆಗ್ತೀನಿ ಅಂತ. ನೀನು ಟೆನ್ಷನ್ ಓಡಾಡ್ತಾ ಇದೀಯಾ? ನಾನೇನು ಮದುವೆ ಮನೆಗೆ ಬಂದಿದ್ದೀನಿ. ಹಾಂ, ಖುಷಿಯಾಗಿ ಓಡಾಡೋಕ್ಕೆ. ನಿಂತ್ಕೊಂಡ್ರು ಸೊಳ್ಳೆ ಕಚ್ತಿದೆ, ಕುತ್ಕೊಂಡ್ರು ಸೊಳ್ಳೆ ಕಚ್ತಿದೆ, ಇರಿಟೇಟ್ ಆಗ್ತಿದೆ ನನಗೆ. ನೀವು ಬೇರೆ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ. ಏನು ಪ್ಲ್ಯಾನ್ ಮಾಡಿಲ್ಲ. ನೀನು ಟೆನ್ಷನ್ ಆಗಬೇಡ, ಪ್ಲಾನ್ ರೆಡಿ ಆಗಿದೆ. ಪ್ಲ್ಯಾನ್ ರೆಡಿ ಇದೆಯಾ? ಏನು ಪ್ಲ್ಯಾನು? ಹೇಳ್ತೀನಿ ಕೇಳಿಸ್ಕೊ. ಇದೇ ಪ್ಲ್ಯಾನು. ಇದಕ್ಕೆ ಬೇಕಾಗಿರೋದೆಲ್ಲ ಆಚೆ ಕಡೆ ನಮ್ಮ ಹುಡುಗರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಮೆಸೇಜ್ ಬರುತ್ತೆ.
ಮೆಸೇಜ್ ಬಂದ ತಕ್ಷಣ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಪ್ರಕಾರ ಇವತ್ತು ರಾತ್ರಿ ನೀನು ಎಸ್ಕೇಪ್ ಆಗೋದು. ವಾಟ್, ಇವತ್ತು ನೈಟೇನಾ? ಹೌದು, ನಾವೇನು ಹೇಳ್ತೀವೋ ಅಷ್ಟು ಮಾತ್ರ ಮಾಡು. ಓಕೆ ಓಕೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಆದರೆ ಒಂದು ವಿಷಯ, ಹೋದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೇ? ಇಲ್ಲ ಅಂದರೆ ನಮ್ಮ ಹುಡುಗರು ವಾಪಸ್ ನಿನ್ನ ಜೈಲಿಗೆ ಕಳಿಸ್ಬಿಡ್ತಾರೆ, ನಮ್ಮನ್ನು ಯಾಮರ್ಸ್ಬೋದು ಅಂತ ನೀನು ಅನ್ಕೋಬೇಡ. ಹೇ ಇಲ್ಲ ಇಲ್ಲ ಇಲ್ಲ, ನಾನು ನೀವು ಹೇಳ್ದಾಗೆ ಮಾಡ್ತೀನಿ. ಆ್ಯಂಡ್ ನಿಮಗೆ ಕೊಡಬೇಕಾಗಿರೋ ಅಮೌಂಟ್ 100% ನಿಮಗೆ ರೀಚ್ ಆಗುತ್ತೆ, ಪ್ರಾಮಿಸ್. ಸರಿ, ಹುಷಾರು, ಇದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಬೇಡ. ಅಯ್ಯೋ, ಐ ಸ್ವೇರ್ ನಾನು ಇದ್ರ ಬಗ್ಗೆ ಯಾರಿಗೂ ಹೇಳಲ್ಲ. ಡೀಲ್? ಡೀಲ್. ಹಾಂ. ವಾವ್, ಇವತ್ತೇ ನಾನು ಈ ಜೈಲಿಂದ ಆಚೆ ಹೋಗ್ತಾ ಇದ್ದೀನಿ. ಕೆಸರಿನ ಕಮಲಿ ಬರ್ತಾ ಇದ್ದೀನಿ ಕಣೆ. ನಿನ್ನ ಲೈಫನ್ನ ಸ್ಪಾಯ್ಲ್ ಮಾಡೋಕ್ಕೆ ನಾನು ಬರ್ತಾ ಇದ್ದೀನಿ, ರೆಡಿಯಾಗಿರೋ. ಅಮರ್, ಏನು ಯೋಚನೆ ಮಾಡ್ತಿದ್ಯಾ? ಚಿನ್ನ, ಎಷ್ಟು ಯೋಚನೆ ಮಾಡಿದ್ರು ಈ ನಮ್ಮ ಅಜ್ಜಿ ಡೀಲ್ ರಾಣಿನ ಹೆಂಗ್ ಪರೀಕ್ಷೆ ಮಾಡೋದು, ಹಿಡ್ದಾಕದ ಹೆಂಗೆ ಅಂತಾನೆ ಗೊತ್ತಾಗ್ತಿಲ್ಲ ಚಿನ್ನ. ಕಳ್ಳಂಗೆ ಪ್ಲಾನ್ ಹೊಳಿತಿಲ್ವಾ? ಚಿನ್ನ ಏನಂದೆ, ಇನ್ನೊಂದ್ಸಲ ಹೇಳು. ಕಳ್ಳಂಗೆ ತಲೆ ಓಡ್ತಿಲ್ವಾ ಅಂದೆ. ಸಿಕ್ತು ಚಿನ್ನ ಐಡಿಯಾ. ಏನ್ ಐಡಿಯಾ? ಚಿನ್ನ, ನನ್ನ ಹತ್ರ ಒಡವೆಗಳಿದೆ ಅಲ್ವಾ? ಅಮ್ಮ ಮಾಡಿಸಿರೋ ಅಷ್ಟು ಒಡವೆಗಳು ನನ್ನ ಹತ್ರನೇ ಇದೆ. ಏಕೆ? ಚಿನ್ನ, ನನಗೆ ಆ ಒಡವೆಗಳನ್ನ ಕೊಡ್ತೀಯಾ? ಯಾಕೋ ನೀನ್ ಹಾಕೋತ್ಯಾ? ನಿನ್ ತಲೆ ಹಾಕೊಳಕಲ್ಲ. ಓ, ಆ ಒಡವೆಗಳನ್ನೆಲ್ಲ ಗಿರ್ವಿಗಿಟ್ಟು ಬಿಸ್ನೆಸ್ಗೆ ಸಾಲ ತಗೋಬೇಕು ಅಂತಿದ್ಯಾ? ಹಂಗೇನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಹೇಳು, ಅಪ್ಪನೇ ಲೋನ್ ಕೊಡಿಸ್ತಾರೆ. ಚಿನ್ನ, ಅದಕ್ಕಲ್ಲ ಚಿನ್ನ, ಆ ಡೀಲ್ ರಾಣಿ ಅಜ್ಜಿನ ಟೆಸ್ಟ್ ಮಾಡಕ್ಕೆ ಅಂತ. ಅವ್ರನ್ನ ಟೆಸ್ಟ್ ಮಾಡೋದಕ್ಕೆ ನನ್ನ ಒಡವೆಗಳು ಯಾಕೆ? ನೋಡು ಚಿನ್ನ, ಅವಳು ದುಡ್ಡು ಒಡವೆ ಅಂದ್ರೆ ಸಾಯ್ತಾಳೆ. ಒಂದು ಪಕ್ಷ ದುಡ್ಡು ಬಿಟ್ಟರು ಬಿಡ್ತಾಳೆ, ಆದ್ರೆ ಒಡವೆನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವಳು. ದುಡ್ಡು ಮತ್ತೆ ಒಡವೆನ ಅವಳು ಕೈಗೆ ಸಿಗೋ ಥರನೇ ಇಡೋಣ. ಅವಳು ಅದನ್ನ ತಗೊಂಡ್ಲು ಅಂದ್ರೆ ಮುಗಿತಾರಲ್ಲ, ತಗ್ಲಾಕೊಂಡ್ಲು. ಹಿಂಗೆ ಐಡಿಯಾ? ಪರವಾಗಿಲ್ಲ ಕಣೋ, ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ. ಮತ್ತೆ ನಾವು ಅಂದ್ರೆ ಸುಮ್ಮನೆ. ಆದ್ರೂ ಅಮರ್, ಅವ್ರು ನಿಜವಾಗ್ಲೂ ಒಡವೆ ತಗೋತಾರೆ ಅಂತ ನಿನ್ಗನ್ಸುತ್ತಾ? ನನ್ಗನ್ಸೋ ಪ್ರಕಾರ 100% ತಗೊಂಡೇ ತಗೋತಾಳೆ ಚಿನ್ನ. ಚಿನ್ನ, ಅವಳು ಸುಮ್ಮನಿದ್ರೆ ಅವಳು ಕೈ ಸುಮ್ಮನಿರಲ್ಲ. ಸರಿ, ಚೆಕ್ ಮಾಡೋಣ. ಸೂಪರ್ ಚಿನ್ನ. ಚಿನ್ನ, ಒಡವೆ ಮತ್ತೆ ದುಡ್ಡು ಎರಡನ್ನು ಇಲ್ಲೇ ಎಲ್ಲಾದ್ರೂ ಕೈಗೆ ಸಿಗೋ ಥರ ಇಡು. ಇಟ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿನ ಕರಿ ರೂಮ್ ಕ್ಲೀನ್ ಮಾಡಕ್ಕೆ, ಅವಾಗ ಅವಳು ನಾಟಕ ಬೈಲಾಗುತ್ತೆ. ಸರಿ ಅಮರ್, ಒಡವೆ ತಗೊಂಡ್ಬರ್ತೀನಿ. ಹೇಗಿದ್ದೆ ನಾನು, ಹೇಗಾಗಿದ್ದೀನಿ. ಬಾಯಲ್ಲಿ ಗೋಲ್ಡನ್ ಸ್ಪೂನ್ ಇಟ್ಟು ಹುಟ್ಟೋದಂತ ಹೇಳ್ತಾರಲ್ಲ, ಹಾಗಿದ್ದೆ. ನನ್ನ ಲೈಫಲ್ಲಿ ಕಷ್ಟ ಅನ್ನೋ ಪದನೇ ಕೇಳಿರ್ಲಿಲ್ಲ. ಎಲ್ಲ ನಾನು ಅನ್ಕೊಂಡಾಗೆ ನಡೀತಿತ್ತು. ನನ್ನ ಲೈಫಲ್ಲಿ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಏನೇನು ಕೆಲಸ ಮಾಡಿದ್ದೀನಿ, ಆದರೆ ಯಾರಿಗೂ ಏನು ಗೊತ್ತಾಗಲಿಲ್ಲ. ಇದನ್ನೆಲ್ಲ ಎಲ್ಲರಿಗೂ ರಿವೀಲ್ ಮಾಡಿದ್ದು ನನ್ನ ಡ್ಯಾಡ್. ಎಸ್, ಇದಕ್ಕೆಲ್ಲ ಅವರೇ ಕಾರಣ. ಇನ್ನೆಷ್ಟು ದಿನ, ಇನ್ನೆಷ್ಟು ದಿನ ಅಂತ ಮೆರಿತೀರಾ ಡ್ಯಾಡ್? ನಾನು ಇಲ್ಲಿಂದ ಆಚೆ ಬಂದೇ ಬರ್ತೀನಿ. ಆಮೇಲೆ ನೀವು ಪರ್ಮನೆಂಟಾಗಿ ಹುಚ್ಚಿಡಿಯೋ ಥರ ಮಾಡ್ತೀನಿ. ಆ ಸ್ಥಿತಿನ ನಾನು ನೋಡಿ ಖುಷಿ ಪಡಬೇಕು. ಎಸ್, ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಇನ್ನ ನನ್ನ ಬ್ಯೂಟಿಫುಲ್ ಮಾಮ್
ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಮಾಮ್. ಮಾಮ್ ಮಾಮ್ ನೀವು ನನಗೇನು ಹೇಳ್ತಿದ್ರಿ? ಬೇಬಿ, ನಿನ್ನ ಬಿಟ್ಟು ನನಗೆ ಬದುಕಕ್ಕಾಗಲ್ಲ, ನನ್ನ ಜೀವನಾದರೂ ಇಟ್ಟು ನಿನ್ನ ಸೇವ್ ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರಿ. ಬಟ್ ಆ್ಯಕ್ಚುಲ್ ಆಗಿ ಪ್ರಾಣ ಕೊಡೋ ಟೈಮ್ ಬಂದಾಗ ನನ್ನ ಕೈ ಬಿಟ್ಬಿಟ್ರಲ್ಲ ಮಾಮ್. ಅದನ್ನೆಲ್ಲ ಮರ್ತೋದ್ರ ನೀವು? ಮಾಮ್, ನಾನು ಆ್ಯಕ್ಚುಲಿ ನಿಮ್ಮನ್ನ ಸಾಯಿಸ್ಬೇಕು ಅಂತ ಹೀಗೆಲ್ಲ ಮಾಡಿಲ್ಲ. ಡ್ಯಾಡ್ ಮತ್ತೆ ಕಮಿನ ಸಾಯಿಸೋಕೆ ನಿಮ್ಮನ್ನು ಅವ್ರ ಜೊತೆ ಕಳ್ಸೋದು ಅನಿವಾರ್ಯ ಆಗಿತ್ತು ಮಾಮ್. ಹೇಗಿದ್ರು ಡ್ಯಾಡ್ ಒಬ್ಬರೇ ಸಾಯ್ತಾ ಇದ್ದಾರೆ, ನೀವು ಅವ್ರ ಮೆಮ್ರೀಸಲ್ಲೇ ಕೂತ್ಕೋತೀರಾ ಅಂತ ನಿಮ್ಮನ್ನು ಅವ್ರ ಜೊತೆ ಸ್ವರ್ಗಕ್ಕೆ ಕಳ್ಸೋಕ್ಕೆ ನಾನು ಪ್ಲ್ಯಾನ್ ಮಾಡಿದೆ ಮಾಮ್, ಅಷ್ಟೇ. ಅದು ನಾನು ಮಾಡಿದ ತಪ್ಪ? ಇಷ್ಟೊತ್ತಿಗೆ ನಾನು ಫಾರಿನಲ್ಲಿ ನೀವು ಅಂದ್ಕೊಂಡಾಗೆ ಆರಾಮಾಗಿ ಖುಷಿಯಾಗಿ ಸೆಟ್ಲ್ ಆಗ್ತಿದ್ದೆ. ಆದರೆ ನೀವು ನಿಮ್ಮ ಬೇಬಿ ಮೇಲೇನೆ ಕಂಪ್ಲೇಂಟ್ ಕೊಟ್ಟು ನನ್ನ ಜೈಲಿಗೆ ಕಳಿಸ್ಬಿಟ್ರಲ್ಲ ಮಾಮ್. ಮಕ್ಕಳು ತಪ್ಪು ಮಾಡ್ತಾರೆ, ಬಟ್ ಮದರ್ಸ್ ಅವ್ರನ್ನ ಕ್ಷಮಿಸ್ಬೇಕು ತಾನೇ ಮಾಮ್? ನೋ, ನೀವು ಮಾಮ್ ಆಗಕ್ಕೆ ಲಾಯಕ್ಕಿಲ್ಲ. ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಮಾಮ್. ನೀವು ಮಾಡಿರೋ ತಪ್ಪಿಗೆ ಅದೇನೋ ಹೇಳ್ತಾರಲ್ಲ, ಪಶ್ಚಾತ್ತಾಪ, ಪ್ರಾಯಶ್ಚಿತ, ಅದೆಲ್ಲ ನಿಮಗೆ ಆಗಬೇಕು. ಎಸ್, ನೀವು ರಿಯಲೈಸ್ ಮಾಡ್ಕೋಬೇಕು ಮಾಮ್. ನಾನು ಅರ್ಥ ಮಾಡಿಸ್ತೀನಿ, ಎಲ್ರಿಗೂ ಅರ್ಥ ಮಾಡಿಸ್ತೀನಿ. ಇನ್ನು ಕೆಸ್ರಿನ್ ಕಮಲಿ ನನ್ನ ಲೈಫಿನ ಮೇನ್ ವಿಲನ್. ನನ್ನ ಲವ್, ನನ್ನ ಲೈಫ್, ನನ್ನ ನೆಮ್ಮದಿ, ನನ್ನ ಖುಷಿ, ನನ್ನ ಫ್ಯಾಮಿಲಿ ಎಲ್ಲನೂ ಕಿತ್ಕೊಂಡವಳು. ಲೈ, ನೀನು ಬರೋಕ್ಕೂ ಮುಂಚೆ ಎಲ್ಲ ಸರಿಯಾಗಿತ್ತು, ಎಲ್ಲ ಸ್ಮೂತ್ ಆಗಿತ್ತು. ನಾನೇ ಎಲ್ರಿಗೂ ಫೇವ್ರೆಟ್ ಆಗಿದ್ದೆ. ರಿಷಿಗೂ ನನ್ನ ಮೇಲೆ ತುಂಬ ಕೇರ್ ಇತ್ತು. ಅವನ ಮನೆಯವ್ರು ಕೂಡ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು. ನನ್ನ ಮನೆಯಲ್ಲಂತೂ ನಾನೇ ಪ್ರಿನ್ಸೆಸ್, ನಾನೇ ಕ್ವೀನ್. ಆದರೆ ನೀನು ನನ್ನ ಲೈಫಲ್ಲಿ ಬಂದಮೇಲೆ ಎಲ್ಲ ಚೇಂಜ್ ಆಗೋಯ್ತು. ಕ್ವೀನ್ ಥರ ಇದ್ದಿದ್ದು ನಾನು ಕಸ ಥರ ಚೀಪ್ ಆಗೋದೆ. ಅಜ್ಜಿ, ಡ್ಯಾಡ್ ಎಲ್ಲರೂ ನಿನ್ನೆ ಪ್ರೇಸ್ ಮಾಡೋಕ್ಕೆ ಶುರು ಮಾಡಿದ್ರು. ಯುನೋ ವಾಟ್, ಅದೆಲ್ಲ ನನಗೆ ಬೇಜಾರಿಲ್ಲ. ಬಟ್ ನನ್ನ ಲೈಫಿಂದ ನನ್ನ ರಿಷಿನೇ ಕಿತ್ಕೊಂಡ್ಬಿಟ್ಟಿಯಲ್ಲ, ನನ್ನ ಪ್ರಾಣನೇ ಕಿತ್ಕೊಂಡ್ಬಿಟ್ಟಿಯಲ್ಲ ನೀನು. ನೋ, ನೀನು ನನ್ನ ಲೈಫ್ ಸ್ಪಾಯ್ಲ್ ಮಾಡ್ದವಳು. ನಾನು ನಿನ್ನನ್ನೇ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನ ಕಲರ್ಫುಲ್ ವರ್ಡ್ಸ್ನ ನಾನು ನಂಬ್ತೀನಿ ಅಂತ ಅನ್ಕೊಂಡಿದ್ಯಾ? ನೆವರ್. ನನ್ನ ಲೈಫನ್ನ ಈ ಸ್ಥಿತಿಗೆ ತಂದಿರೋ ನೀನು ನಿನ್ನ ಲೈಫ್ನ ನೆಮ್ಮದಿ ಹಾಳು ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ಯಾವ ರಿಷಿನ ನೀನು ನನ್ನಿಂದ ಕಿತ್ಕೊಂಡ್ಯೋ ಅದೇ ರಿಷಿ ನಿನ್ನ ಬಿಟ್ಟು ಹೋಗಬೇಕು. ಹಾಗೆ ಮಾಡ್ತೀನಿ. ಯಾವ ಫ್ಯಾಮಿಲಿ ನಿನ್ನ ಪ್ರೇಸ್ ಮಾಡ್ತಾ ಇದ್ರೋ ಆ ಫ್ಯಾಮಿಲಿನೇ ನಿನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳಬೇಕು. ಹಾಗೆ ಮಾಡ್ತೀನಿ. ಇದು ಈ ಅನಿಕಾ ನನಗೆ ನಾನೇ ಮಾಡ್ಕೋತಿರೋ ಪ್ರಾಮಿಸ್. ಇದ್ರಲ್ಲಿ ಸೋಲೋ ಮಾತೇ ಇಲ್ಲ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಈ ಮನೆಗೆ ಸೇಡ್ ತೀರ್ಸ್ಕೋಬೇಕು ಅಂತ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲರ ಚಾಕರಿ ನಾನೇ ಮಾಡಬೇಕು. ಆ ರಚನಾ ಎಲ್ಲ ಕೆಲಸ ನನಗೆ ಹೇಳ್ತಾಳೆ, ರೂಮ್ ಬೇರೆ ಕ್ಲೀನ್ ಮಾಡ್ಬೇಕಂತ. ನನ್ನ ಹಣೆ ಬರ. ಅಯ್ಯೋ, ಇದೇನಿದು? ತಲೆ ಇದೆ, ದೇಹನೇ ಇಲ್ಲ. ಈ ಮನೆಯವ್ರಿಗೆ ದೇಹ ಇದೆ, ತಲೆ ಇಲ್ಲ. ಇದಕ್ಕೆ ತಲೆ ಇದೆ, ದೇಹ ಇಲ್ಲ. ಇಲ್ಲೇ ಕೂತ್ಕೊ. ಅಯ್ಯೋ, ನನ್ನ ಕೈ ಕಡಿತಾ ಇದೆಯಲ್ಲಪ್ಪ, ಏನ್ ಮಾಡ್ಲಿ?
ಹಂಗೆ ನೋಡ್ದ ಚಿನ್ನ, ನಾನು ಹೇಳ್ದೆ ತಾನೆ ಬದಲಾಗಿಲ್ಲ ಈ ಮುದುಕಿ ಅಂತ. ಕೊನೆಗೋಳು ಬುದ್ಧಿ ತೋರಿಸ್ಬಿಟ್ಲು. ಹೌದಲ್ವಾ ಅಮರ್, ಇವರು ನಂಬಿ ನಾವು ಮೋಸ ಹೋಗ್ತಿದ್ವಿ. ಚಿನ್ನ, ಒಡವೆನ ಏನು ಮಾಡ್ತಾಳೆ ನೋಡೋಣ. ಬಾ. ಅಮ್ಮರೇ ತಕೊಳ್ಳಿ. ಇದೇನಿದು ದುಡ್ಡು ಒಡವೆ ಕೊಡ್ತಾ ಇದ್ದೀರಾ? ಇದೆಲ್ಲ ಎಲ್ಲಿತ್ತು? ಅದು ನಿಮ್ಮ ಮಗಳ ರೂಮ್ನ ಕ್ಲೀನ್ ಮಾಡೋಣ ಅಂತ ಹೋಗಿದ್ನಾ, ಇದೆಲ್ಲ ಮಂಚದ ಮೇಲೆ ಇತ್ತು. ಇದೆಲ್ಲ ಜೋಪಾನಾಗಿ ಎತ್ತಿಕೋಬೇಕಲ್ವ್ರ, ಕಳೆದೋಗ್ಬಿಟ್ರೆ. ನಮ್ಮನೇಲಿ ಹೊರಗಡೆಯವರು ಯಾರು ಅಷ್ಟಾಗಿ ಬರ್ತಾರೆ ಹೇಳು? ಅದಕ್ಕೆ ಅಲ್ಲಿ ಇಟ್ಟಿರ್ತಾಳೆ, ಇಟ್ಟೋಳು ಎತ್ತಿಡೋದು ಮರ್ತಿರ್ತಾಳೆ ಅಷ್ಟೇ. ಹಂಗೆ ಉಡಾಫೆ ಮಾಡೋಕ್ಕಾಗತ್ತೇನ್ರವ? ಅಕಸ್ಮಾತ್ ಕೊಳ್ರು ಬಂದು ಎತ್ಕೊಂಡೋದ್ರೆ ಏನು ಗತಿ? ಅಯ್ಯೋ, ಕೆಲವು ಕಣ್ಣನ ಮಕ್ಕಳು ಮಾಡಿ ಎತ್ತಿ ಕಿಟಕಿಯಿಂದ ಬಂದು ಎತ್ಕೊಂಡು ಹೋಗ್ತಾರೆ, ಗೊತ್ತಾ? ಅವರೇ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ನಿಮ್ಮ ಮಗಳಿಗೆ ಸ್ವಲ್ಪ ಜವಾಬ್ದಾರಿ ಕಮ್ಮಿ. ನೀನು ಹೇಳೋದು ನಿಜ, ನಮ್ಮ ರಚನಾಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ. ರಚನಾ, ರಚನಾ, ಇತ್ತೀಚೆಗೆ ಸ್ವಲ್ಪ ಬೇಜವಾಬ್ದಾರಿಯಿಂದನೇ ನಡ್ಕೋತಾಳೆ. ಯಾಕೆ ಹಿಂಗೆ ಮಾಡ್ತಾಳೋ ಈ ಹುಡುಗಿ? ಅಲ್ಲ, ಇಟ್ಸ್ ಓಕೆ. ಇನ್ನೂ ಚಿಕ್ಕವಳು, ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ಎತ್ತಿಡೋದು ಇವು ಒಡವೆ ದುಡ್ಡನ್ನೆಲ್ಲ ಹಾಗೆ ಎತ್ತಿಟ್ಕೊಂಡ್ಬಿಡ್ಬೋದಾಗಿತ್ತು. ಆದರೆ ಪ್ರಾಮಾಣಿಕವಾಗಿ ತಂದು ಕೊಟ್ಟಿದ್ರಲ್ಲ. ಥ್ಯಾಂಕ್ಸ್ ಅಮ್ಮ. ಅಯ್ಯ, ಥ್ಯಾಂಕ್ಸ್ ಅಲ್ಲ, ಯಾಕೆ ಬುದ್ಧಿ ಬುದ್ಧಿರಾ. ಮೊದಲು ದುಡ್ಡಿನ ಬೆಲೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನೂ ಬೇಕು ಅಂತಿದ್ದೆ. ಯಾವಾಗ ನಾನು 9,000 ಕಟ್ಟಕ್ಕಾಗ್ತೇನೆ 1 ವರ್ಷ ಜೈಲಲ್ಲಿದ್ನಲ್ಲ, ಆಗಲೇ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗಿದ್ದು. ನೋಡಿ ಈಗ ನನ್ನ ಜೀವನ ಹೆಂಗೆ ಬದಲಾಗೋಯ್ತು. ಹಿಂಗೆ ಆಗ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೇ ಅಂದ್ಕೊಂಡಿರಲಿಲ್ಲ. ಆದರೂ ದುಡ್ಡಿನ ವಿಷಯದಲ್ಲಿ, ಒಡವೆ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಈಗ ನೋಡಿ, ನೀವು ಒಂದೊಂದು ಪೈಸಾನು ಎಷ್ಟು ಕಷ್ಟ ಬಿದ್ದು ಸಂಪಾದನೆ ಮಾಡಿರ್ತೀರ. ಏನು 5 ನಿಮಿಷಕ್ಕೆ ಕತ್ಕೊಂಡು ಹೋಗ್ಬಿಡ್ತಾರಪ್ಪ. ಆಮೇಲೆ ಕಷ್ಟಪಡೋರು ಯಾರು, ದುಃಖ ಪಡೋರು ಯಾರು? ನೀವೇ ತಾನೇ. ಅವರ ಆಕೆಗೆ ಸ್ವಲ್ಪ ಬುದ್ಧಿ ಹೇಳಿ, ಹುಷಾರಾಗಿ ಎತ್ತಿಕ್ಕ ಕೇಳಿ. ಸರಿ, ನಾನು ಬುದ್ಧಿ ಹೇಳ್ತೀನಿ. ಮಕ್ಕಳಲ್ವಾ, ಯಾವುದೋ ಗಮನದಲ್ಲಿ ಹೀಗೆ ಮಾಡಿರ್ತಾರೆ. ಮುಂದೆ ಈ ರೀತಿ ಮಾಡಲ್ಲ, ಯೋಚನೆ ಮಾಡಬೇಡಿ. ಅಜ್ಜಿ ದಿಟ್ವಾಗ್ಲೂ ಬದಲಾಗವ್ರೆ. ಇವ್ರು ಬದಲಾಗವ್ರೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ.